ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಮಧ್ಯುಜ ಪಾಠಕ್ಕೆ ಸುಸ್ವಾಗತ. ಮಧ್ಯುಜದಲ್ಲಿ 16ನೇ ಶ್ಲೋಕ. ಅಪಕ್ಷಪಾತಿ ಪುರುಷಸ್ತ್ರಿಲೋಕ್ಯಾಂ ಅಭೋಗಭೋಕ್ತ ಪತಗಾಧಿರಾಜಂ ವಿಶ್ವಂಭರಂ ಬಿಭ್ರದಸೌ ಜಿಗಾಯ ತ್ವರಾಪರಾಕ್ರಾಂತಿಷು ಚಿತ್ರಮೇತತ್. ಅಪಕ್ಷಪಾತಿ ಪುರುಷಃ ಸ್ತ್ರಿಲೋಕ್ಯಾಂ ಅಭೋಗಭೋಕ್ತ ಪತಗಾದಿರಾಜಂ ವಿಶ್ವಂಭರಂ ಬಿಭ್ರದಸೌ ಜಿಗಾಯ ತ್ವರಾ ಪರಾಕ್ರಾಂತಿಷು ಚಿತ್ರಮೇತತ್. ಅಪಕ್ಷಪಾತಿ ಪುರುಷಃ ಅಭೋಗಭೋಕ್ತ ವಿಶ್ವಂಭರಂ ಬಿಭ್ರತ್ ಅಸೌ ತ್ವರಾಪರಾಕ್ರಾಂತಿಷು ಪತಗಾಧಿರಾಜಂ ಜಿಗಾಯ ಏತತ್ ತ್ರಿಲೋಕ್ಯಾಂ ಚಿತ್ರಂ. ಹನುಮಂತ ಸಮುದ್ರವನ್ನು ಹಾರಿ ಲಂಕೆಯಲ್ಲಿ ಸೀತಾಮಾತೆಯನ್ನು ಕಂಡು ಅವಳಿಗೆ ಕ್ಷೇಮ ಸಮಾಚಾರದೊಂದಿಗೆ ಅಂಗುಲಿಯಕವನ್ನು ಕೊಟ್ಟು ಅವಳಿಂದ ಕೊಟ್ಟಿರ್ತಕ್ಕಂಥ ಚೂಡಾವಣೆಯನ್ನು ಸ್ವೀಕಾರ ಮಾಡಿ ಶ್ರೀರಾಮದೂತನಾಗಿ ಅವನು ಎಸೆದಂತಹ ಎಲ್ಲ ಕೃತ್ಯಗಳನ್ನು ವಿಸ್ತಾರವಾಗಿ ನಾವು ಹಿಂದೆ ನೋಡಿದ್ವಿ. ಅಂತಹ ಹನುಮಂತ ಹಿಂದಿರುಗಿ ರಾಮನ ಬಳಿಗೆ ಬಂದ. ರಾಮ ಅವನನ್ನು ತುಂಬಾ ಪ್ರಶಂಸೆ ಮಾಡಿದ. ಹನುಮಂತನೊಂದಿಗೆ ಆಪ್ತ ಆಲೋಚನೆಯನ್ನು ಮಾಡಿ ಎಲ್ಲ ಕಪಿ ಸೈನ್ಯದೊಂದಿಗೆ ಶೀಘ್ರವೇ ಸಮುದ್ರದಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡಿ ಸಮುದ್ರವನ್ನು ದಾಟಿ ಲಂಕೆಯ ಮೇಲೆ ಆಕ್ರಮಣ ಮಾಡುವುದು ಎಂಬುದಾಗಿ ನಿರ್ಧಾರ ಮಾಡಿದ. ಲಂಕೆ ಎಷ್ಟೇ ದುರ್ಗಮ ಆಗಿರಲಿ, ಅದು ಲಂಕೆ, ಅದನ್ನ ರಾಕ್ಷಸ ಸೈನ್ಯ ಎಷ್ಟೇ ಬಲಿಷ್ಠವಾಗಿರಲಿ, ಅಂತಹ ಆ ಲಂಕೆಯನ್ನ ಪ್ರವೇಶ ಮಾಡಬೇಕು. ಈ ರಾವಣನೆಂಬ ಅರಣ್ಯವನ್ನ, ಅವನ ಸೈನಿಕರನ್ನ ಹತ್ತಿಯ ಆಶೆ ಹಾಗೆ ಸುಟ್ಟು ಹಾಕಬೇಕು ಅಂತ ರಾಮ ವಿರೋಚಿತವಾಗಿರತಕ್ಕಂತಹ ಮಾತುಗಳನ್ನಾಡಿದಾಗ ಕಪಿಗಳೆಲ್ಲ ಜಿಗದಾಡಿ ತುಂಬಾ ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ. ಹೇಳಿದ ಸುಗ್ರೀವನಿಗೆ, ಇವತ್ತೇ ಒಳ್ಳೆ ದಿನ, ಪೂರ್ವ ಫಲ್ಗುಣಿ ನಕ್ಷತ್ರ ಇದೆ, ವಿಜಯಪ್ರದವಾಗಿರತಕ್ಕಂತಹ ಜಯವನ್ನು ತಂದುಕೊಡ್ತಕ್ಕಂತಹ ನಕ್ಷತ್ರದ ಉತ್ತರ ಫಲ್ಗುಣಿ ನಕ್ಷತ್ರ. ಇವತ್ತು ಮಧ್ಯಾಹ್ನ ಲಂಕೆಗೆ ಪ್ರಯಾಣ ಮಾಡೋಣ, ಎಲ್ಲರೂ ಪ್ರಯಾಣಕ್ಕೆ ಸಿದ್ಧ ಆಗಬೇಕು ಅಂತ ಹೇಳಿದಾಗ ಎಲ್ಲರೂ ಹೊರಡಲಿಕ್ಕೆ ಸಿದ್ಧರಾಗಿದ್ದಾರೆ. ಅಸಂಖ್ಯ ಕಪಿಗಳೊಂದಿಗೆ ದಕ್ಷಿಣ ದಿಕ್ಕಿಗೆ ಹೊರಟ ರಾಮ ವಿಂಧ್ಯ ಪರ್ವತ, ಸಹ್ಯ ಪರ್ವತ, ಮಲಯ ಪರ್ವತವನ್ನು ದಾಟಿ ಮಹೇಂದ್ರನಿಂದ
ವಂದಿತನಾಗಿ ಆ ಮಹೇಂದ್ರ ಪರ್ವತವನ್ನು ಏರಿ ಇಳಿದಾಗ ಮುಂದೆ ಅಪಾರವಾಗಿರತಕ್ಕಂತಹ ಸಮುದ್ರ ಬಂತು. ಆ ಸಮುದ್ರದ ತೀರದಲ್ಲೇ ತನ್ನೆಲ್ಲ ಸೇನೆಗೆ ಉಳಿದುಕೊಳ್ಳಿಕ್ಕೆ ಬಿಡಾರಗಳನ್ನು ಏರ್ಪಡಿಸಿದ. ರಾಮ ಎಲ್ಲ ಸೈನ್ಯದೊಂದಿಗೆ ಹೊರಟಿದ್ದಾನೆ. ಅತ್ತ ಕಡೆ ಸಾಕಷ್ಟು ಉಪದೇಶವನ್ನು ಮಾಡ್ತಾನೆ ವಿಭೀಷಣ ರಾವಣನಿಗೆ. ನೀ ತಪ್ಪು ಮಾಡಿದ್ದೀಯಾ, ಸೀತೆನ ಒಪ್ಪಿಸಿಬಿಡು ಅಂತ. ಆದರೆ ಅವನ ಯಾವ ಉಪದೇಶಗಳಿಗೆ ಅವನು ಬಗ್ಗೋದಿಲ್ಲ. ಕೊನೆಗೆ ವಿಭೀಷಣ ತುಂಬಾ ಬೇಸರ ಪಟ್ಟುಕೊಂಡು ಅಲ್ಲಿಂದ ಹೊರಟು ಬಿಡ್ತಾನೆ. ಶ್ರೀರಾಮ ಈಗ ಸಮುದ್ರ ತೀರಕ್ಕೆ ಬಂದಿದ್ದಾನೆ. ಸಮುದ್ರ ದಾಟಬೇಕು. ಶ್ರೀರಾಮನಿಗೆ ಸಮುದ್ರ ದಾಟೋದು ಕಷ್ಟ ಏನಲ್ಲ. ಅಸಂಖ್ಯ ಜೀವರಾಶಿಯನ್ನ ಸಂಸಾರ ಸಾಗರದಿಂದ ದಾಟಿಸುವವನಿಗೆ ಅವನಿಗೆ ಈ ಸಮುದ್ರ ದಾಟಿಸೋದೇನು ಕಷ್ಟ ಅಲ್ಲ. ಆದರೆ ಈ ಒಂದು ಸೈನಿಕರನ್ನ, ಕಪಿ ಸೈನ್ಯವನ್ನ ಕರೆದುಕೊಂಡು ದಾಟೋದು ಬಹಳ ಕಷ್ಟ ಇದೆ. ಸೇತುವೆಯನ್ನು ಕಟ್ಟಿ ಸುಗ್ರೀವ ಸಮೇತನಾಗಿ ಸೈನ್ಯ ವ್ಯೂಹ ರಚನೆಯನ್ನು ಮಾಡಿ ಯುದ್ಧಕ್ಕೆ ಸಿದ್ಧನಾಗಬೇಕು. ರಾವಣನಿಗೆ ತಾನು ಬಂದಂತಹ ವಿಷಯವನ್ನು ತಿಳಿಸಬೇಕು. ಇಷ್ಟೆಲ್ಲ ವಿಚಾರ ಆಯ್ತು. ಈ ಹನುಮಂತ ರಾಮನನ್ನ ಹೊತ್ಕೊಂಡು ಬಂದಿದ್ದಾನೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಜ್ಞಾನ ಪಂಡಿತಾಚಾರ್ಯರು. ಸೈನ್ಯ ಸಮೇತನಾಗಿ ರಾಮ ಹೇಗೆ ಬಂದ ಅದೆಲ್ಲ ಬಹಳ ವಿಸ್ತಾರವಾಗಿ ವರ್ಣಿಸಿದ್ದಾರೆ ರಾಮಾಯಣದಲ್ಲಿ. ಮುಖ್ಯವಾಗಿ ಹನುಮಂತ ರಾಮ ಲಕ್ಷ್ಮಣರನ್ನ ಹೊತ್ಕೊಂಡು ಬರ್ತಾ ಇದ್ದಾನೆ. ಎಷ್ಟು ವೇಗವಾಗಿ ಬಂದಿದ್ದಾನೆ. ಅಷ್ಟು ಉದ್ದದ ದಾರಿ. ಕಪಿಗಳು ಮೊದಲೇ ಕಪಿಚೇಷ್ಟೆ ಅಂತಾರಲ್ಲ, ಹಾಗಿದ್ದು ಯಾವ ಕಪಿಗಳು ಏನೂ ತೊಂದರೆ ಮಾಡಲಿಲ್ಲ. ಎಲ್ಲ ಚೆನ್ನಾಗಿ ಬಂದಿದ್ದಾರೆ. ಈ ಹನುಮಂತ ರಾಮನನ್ನ ಹೊತ್ಕೊಂಡು ಬಂದಿದ್ದಾನೆ. ಇದು ಆಶ್ಚರ್ಯ ಏನಲ್ಲ ಅಂತ ಪಂಡಿತಾಚಾರ್ಯ ಹೇಳ್ತಿದ್ದಾರೆ. ಅಪಕ್ಷಪಾತಿ ಪುರುಷ ಅಭೋಗ ಭೋಕ್ತ ಅಸೌ ವಿಶ್ವಂಬರಂ ಬಿಭ್ರತ್ ತ್ವರಾಪರಾಕ್ರಾಂತಿಷು ಪತಗಾಧಿರಾಜಂ ಜಿಗಾಯ. ವೇಗದಲ್ಲಿ ಗರುಡನನ್ನೇ ಗೆದ್ದ ಹನುಮಂತ ಅಂತ ಹೇಳ್ತಿದ್ದಾರೆ ಇಲ್ಲಿ. ಗರುಡನಿಗಿಂತಲೂ ವೇಗವಾಗಿ ಧಾವಿಸ್ತಾ ಇದ್ದಾನೆ ಶ್ರೀರಾಮನನ್ನ ಹೊತ್ಕೊಂಡಿರ್ತಕ್ಕಂತಹ ಹನುಮಂತ. ಹನುಮಂತ ದೇವರು, ಮುಖ್ಯ ಪ್ರಾಣದೇವರು ಪರಮಾತ್ಮನ ಯಾವಾಗಲೂ ತಮ್ಮಲ್ಲಿ ಹೊತ್ತಿದ್ದಾರೆ, ಯಾವಾಗಲೂ ಧಾರಣ ಮಾಡಿದ್ದಾರೆ. ಅಂತಹ ಪರಮಾತ್ಮನಿಗೆ ಆಶ್ರಯವಾಗಿರತಕ್ಕಂಥ ಒಂದು ಶ್ರೇಷ್ಠವಾಗಿರತಕ್ಕಂಥ ಅಧಿಷ್ಠಾನ ಮುಖ್ಯ ಪ್ರಾಣದೇವರು. ಇಂತಹ ಮುಖ್ಯ ಪ್ರಾಣರ ಅವತಾರಿಯಾಗಿರ್ತಕ್ಕಂಥ ಹನುಮಂತ ನಾರಾಯಣನನ್ನು ಹೊತ್ತುಕೊಂಡು ಬಹಳ ವೇಗವಾಗಿ ಬರ್ತಿದ್ದಾನೆ. ಆ ವೇಗದಲ್ಲಿ, ಪರಾಕ್ರಮದಲ್ಲಿ, ಎಲ್ಲದರಲ್ಲಿಯೂ ಕೂಡ ಗರುಡನನ್ನ ಗೆದ್ದ ಅಂತ ಹೇಳ್ತಿದ್ದಾರೆ. ಅಪಕ್ಷಪಾತಿ. ಗರುಡನಿಗಾದರೆ ಹಾರ್ಲಿಕ್ಕೆ ರೆಕ್ಕೆಗಳಿವೆ, ಇವ ರೆಕ್ಕೆ ಇಲ್ಲಿದ್ರು ಕೂಡ ಹಾರ್ತಾನೆ ಹನುಮಂತ. ಅಪಕ್ಷಪಾತಿ. ರೆಕ್ಕೆಗಳಿಂದ ಹಾರುವವ ಪಕ್ಷಪಾತಿ. ರೆಕ್ಕೆ ಇಲ್ಲದೇ ಇದ್ರೆ ಹಾರುವವ, ರೆಕ್ಕೆ ಇಲ್ಲದೆ ಹಾರತಕ್ಕಂಥವನು. ರೆಕ್ಕೆಗಳಿಂದ ಹಾರುವುದಿಲ್ಲ ಇವನು, ಅವ ರೆಕ್ಕೆಯಿಂದಲೇ ಹಾರತಕ್ಕಂಥವನು. ಇವನು ಅಪಕ್ಷಪಾತಿ. ಪಕ್ಷಪಾತವಿಲ್ಲ, ಯಾರ ಮೇಲೂ ಪಕ್ಷಪಾತ ಇಲ್ಲ. ಎಲ್ಲರೂ ಒಂದೇ, ಪ್ರಾಣದೇವರಿಗೆ ಎಲ್ಲರೂ ಒಂದೇ, ಯಾರ ಮೇಲೂ ಪಕ್ಷಪಾತ ಇಲ್ಲ. ಅಪಕ್ಷಪಾತಿ. ರೆಕ್ಕೆಗಳಿದ್ದು ಹಾರುವವನಲ್ಲ ಇವನು.
ಗರುಡ ಆದರೆ ರೆಕ್ಕೆಗಳಿದೆ, ಅವನೇನು ಹಾರದೇನು ದೊಡ್ಡ ವಿಷಯ ಅಲ್ಲ. ರೆಕ್ಕೆ ಇಲ್ಲದೆ ಎಷ್ಟು ವೇಗವಾಗಿ ಹಾರ್ತಾ ಇದ್ದಾನೆ. ಅಂತಹ ಪುರುಷನಾಗಿರ್ತಕ್ಕಂತಹ ಹನುಮಂತ ಅಭೋಗ ಭೋಕ್ತ, ವಿಷಯ ಸುಖಗಳನ್ನ ಅನುಭವಿಸದೇ ಇರತಕ್ಕಂಥವನು ಅಂತ. ಭೋಗ ಭೋಕ್ತ, ಭೋಗಗಳನ್ನು ಅನುಭವಿಸ್ತಕ್ಕಂಥವನು. ಅಭೋಗ ಭಕ್ತ ಅಂದ್ರೆ ಇವ ಬ್ರಹ್ಮಚಾರಿ. ಹನುಮಂತ ನೈಷ್ಠಿಕ ಬ್ರಹ್ಮಚಾರಿ ಆದ್ರಿಂದ ಯಾವ ವಿಷಯ ಸುಖಗಳನ್ನು ಅವನು ಅನುಭವಿಸನಲ್ಲ, ಎಲ್ಲಾ ವಿಷಯ ಸುಖಗಳನ್ನು ತ್ಯಜಿಸಿದವ, ಅಭೋಗ ಭೋಕ್ತ. ಆದರೆ ಅವನು ಭೋಗ ಭೋಕ್ತ, ಇವನು ಅಭೋಗ ಭೋಕ್ತ. ಭೋಗ ಅಂದ್ರೆ ಹಾವಿನ ಶರೀರಕ್ಕೆ ಭೋಗ ಅಂತಾರೆ, ಭೋಗ ಭೋಕ್ತ. ಸರ್ಪಗಳನ್ನು ತಿನ್ನುವವ ಅವನು ಗರುಡ. ಇವ ಸರ್ಪಗಳನ್ನು ತಿನ್ನುವುದಿಲ್ಲ. ಸರ್ಪವನ್ನು ತಿನ್ನುವುದಿಲ್ಲ ಮಾತ್ರ ಅಲ್ಲ, ಇವನು ಯಾವ ಭೋಗವನ್ನು ಮಾಡುವನಲ್ಲ, ನೈಷ್ಠಿಕ ಬ್ರಹ್ಮಚಾರಿ. ಅಂತಹ ಹನುಮಂತ ವೇಗದಲ್ಲಿ, ಪರಾಕ್ರಮದಲ್ಲಿ ಆ ಪತಗಾದಿರಾಜನಾಗಿರತಕ್ಕಂತಹ ಗರುಡನನ್ನ ಗೆದ್ದ. ಇದು 3 ಲೋಕದಲ್ಲಿ ಆಶ್ಚರ್ಯಕರವಾಗಿರತಕ್ಕಂಥ ವಿಷಯ. ಗರುಡ ರೆಕ್ಕೆಯಿಂದ ಹಾರ್ತಾನೆ, ಸರ್ಪಗಳನ್ನು ತಿಂತಾನೆ, ಅವನು ಕೂಡ ಶ್ರೀಮನ್ನಾರಾಯಣನನ್ನು ಹೊತ್ಕೊಂಡು ಹೋಗ್ತಾನೆ. ವೇಗ ಪರಾಕ್ರಮದಲ್ಲಿ ಪ್ರಸಿದ್ಧ ಗರುಡ. ಅಂತಹ ಗರುಡನನ್ನು ಕೂಡ ಇವ ಮೀರಿಸಿದ ಅಂತ ಹೇಳ್ತಾ ಇರೋದು. ಪಕ್ಷಪಾತವಿಲ್ಲದೆ ಇರತಕ್ಕಂತಹ ಪುರುಷ ಇವನು. ಮತ್ತೆ ನೈಷ್ಠಿಕ ಬ್ರಹ್ಮಚಾರಿ, ವಿಷಯ ಸುಖಗಳನ್ನು ತ್ಯಜಿಸಿದವ. ಆದರೆ ಗರುಡನ ಹಾಗೆ ಅಲ್ಲ. ಗರುಡ ಅವನು ಯಾವಾಗಲೂ ಹಾವುಗಳ ಶರೀರವನ್ನು ತಿಂತಾ ಇರ್ತಾನೆ. ಅವ ಭೋಗ ಭೋಕ್ತ, ಇವನು ಅಭೋಗ ಭೋಕ್ತ. ಅವನು ಪಕ್ಷಪಾತಿ, ಇವನು ಅಪಕ್ಷಪಾತಿ. ಆದ್ದರಿಂದ ಗರುಡನ ಹಾಗೆ ಇದ್ದರೂ ಕೂಡ ರಾಮಚಂದ್ರನ್ ಹೊತ್ಕೊಂಡು ಹೋಗ್ತಾ ಅವನ ವೇಗ ಎಷ್ಟಿತ್ತು ಅಂದರೆ, ಆ ವೇಗದಲ್ಲಿ ಆಗಲಿ ಪರಾಕ್ರಮದಲ್ಲಿ ಆಗಲಿ ಇವನು ಗರುಡನನ್ನ ಮೀರಿಸಿದ್ದ. ಇದು 3 ಲೋಕದಲ್ಲಿಯೂ ಆಶ್ಚರ್ಯವನ್ನುಂಟು ಮಾಡತಕ್ಕಂತಹ ವಿಚಾರ. ಅದನ್ನು ನಾವು ಮುಂದಿನ ಪಾಠದಲ್ಲಿ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.